ಈ ಸ್ಥಳ ನೈಸರ್ಗಿಕ ಈಜುಕೊಳದಂತಿದೆ. ಸ್ವಿಮ್ಮಿಂಗ್ ಪ್ರಿಯರಿಗಂತೂ ಹೇಳಿ ಮಾಡಿಸಿದ ತಾಣ. ಹೀಗಾಗಿ ಈ ಸ್ಥಳ ಸ್ಥಳೀಯರನ್ನ ಮಾತ್ರವಲ್ಲ, ಹೊರ ಜಿಲ್ಲೆಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕ ಸೌಂದರ್ಯಗಳಿಂದ ವಿಶ್ವದಾದ್ಯಂತ ಹೆಸರು ಗಳಿಸಿದ ಜಿಲ್ಲೆಯಾಗಿದೆ. ಒಂದೆಡೆ ಸಮುದ್ರ ತೀರ, ಇನ್ನೊಂದೆಡೆ ಪಶ್ಚಿಮ ಘಟ್ಟದ ತಪ್ಪಲುಗಳಿಂದ ಆವೃತವಾದ ಪ್ರದೇಶ. ಇಲ್ಲಿ ಲೆಕ್ಕವಿಲ್ಲದಷ್ಟು ನದಿ, ಸರೋವರ, ಜಲಪಾತಗಳಿವೆ. ಇಂತಹ ಒಂದು ಸುಂದರ ತಾಣಗಳಲ್ಲಿ ಕುಮಟಾ ತಾಲೂಕಿನಲ್ಲಿರುವ ವಿಷ್ಣು ತೀರ್ಥವು ಒಂದು. ನೈಸರ್ಗಿಕ ಈಜುಕೊಳದಂತಿದೆ ಈ ಸ್ಥಳ. ಮಳೆಗಾಲ ಬಂದರೆ ಸಾಕು, ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಹೌಸ್ಫುಲ್ ಆಗಿರುತ್ತದೆ. ಇದು ಸ್ವಿಮ್ಮಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿದ ತಾಣ. ಇತ್ತೀಚೆಗೆ ವಿಷ್ಣು ತೀರ್ಥ ತಾಲೂಕಿನ ಜನರು ಮಾತ್ರವಲ್ಲದೆ ಹೊರ ಜಿಲ್ಲೆಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಷ್ಣು ತೀರ್ಥದ ಫೋಟೋ, ವಿಡಿಯೋ ನೋಡಿಕೊಂಡು ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡುತ್ತಿದ್ದಾರೆ. ಈಜು ಪ್ರಿಯರಿಗಂತೂ ಇಲ್ಲಿಗೆ ಬಂದು ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಆನಂದಿಸುತ್ತಾರೆ. ಕುಮಟಾ ತಾಲೂಕಿನ ರಥಬೀದಿಯ ಶ್ರೀ ವೆಂಕಟರಮಣ ದೇವರ ಆಸ್ತಿಯಾಗಿರುವ ಈ ಸ್ಥಳ ಅತಿ ಪುರಾತನವಾದ ಇತಿಹಾಸವನ್ನ ಹೊಂದಿದೆ. ಇಲ್ಲಿನ ಬೃಹತ್ ಕೆರೆಯ ಎದುರಿನಲ್ಲಿಯೇ ಬಹಳ ಪುರಾತನ ದೇಗುಲವಿದೆ. ಆದರೆ ಇದೀಗ ಈ ಸ್ಥಳದಲ್ಲಿ ಸ್ಥಳೀಯರು ಮಾತ್ರವಲ್ಲದೆ ಹೊರಗಡೆಯಿಂದ ಪ್ರವಾಸಿಗರು ಆಗಮಿಸಿ ಈಜಾಡುವುದರ ಜೊತೆಗೆ ಮೋಜು ಮಸ್ತಿ ಮಾಡುವುದನ್ನ ಮಾಡುತ್ತಿದ್ದಾರೆ. ಇವರ ಮೋಜು ಮಸ್ತಿಯ ಕಾರಣದಿಂದ ಈ ಸ್ಥಳ ಮಲಿನವಾಗುವುದರ ಜೊತೆಗೆ ಸುತ್ತಲಿನ ಪರಿಸರಕ್ಕೂ ಹಾನಿ ಉಂಟಾಗುವ ಸಾಧ್ಯತೆಯನ್ನ ಮನಗಂಡ ದೇವಸ್ಥಾನದ ಆಡಳಿತ ಮಂಡಳಿಯು ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ. ಇದರ ಕುರಿತಾಗಿ ವಿಷ್ಣು ತೀರ್ಥದ ಆಗಮನದ ದ್ವಾರದ ಬಳಿ ಫಲಕ ಅಳವಡಿಸಲಾಗಿದೆ. ಈಜಾಡಲು ಬರುವವರಿಗೆ ಸಮಯದ ನಿಗದಿಯನ್ನು ಸಹ ಮಾಡಲಾಗಿದ್ದು, ಪ್ರತಿಯೊಬ್ಬರಿಗೂ ಸಹ ಟಿಕೆಟ್ ವ್ಯವಸ್ಥೆ ಮಾಡಿ ಮುನ್ನೆಚ್ಚರಿಕೆಯನ್ನು ಸಹ ನೀಡಿ ಈಜಾಡಲು ಅವಕಾಶ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಕಮಿಟಿಯ ಸದಸ್ಯರಾದ ವಾಸುದೇವ್ ಮಾತನಾಡಿ, ಈ ಸ್ಥಳ ಶ್ರೀ ವೆಂಕಟರಮಣ ದೇವಾಲಯಕ್ಕೆ ಸಂಬಂಧಪಟ್ಟ ಸ್ಥಳವಾಗಿದೆ. ಈ ಸ್ಥಳಕ್ಕೆ ತಾಲೂಕಿನ ಹಲವಾರು ಕಡೆಗಳಿಂದ ಜನರು ಬಂದು ಈಜಾಡುತ್ತಾರೆ. ರವಿವಾರದಂದು ಅಧಿಕ ಸಂಖ್ಯೆಯಲ್ಲಿ ಜನರು ಬರುವುದರಿಂದ ಇಲ್ಲಿ ಜನರನ್ನ ನಿಭಾಯಿಸುವುದೇ ಕಷ್ಟವಾಗಿರುವುದರಿಂದ ಈ ಸ್ಥಳವನ್ನ ರವಿವಾರ ನಿರ್ವಹಣೆಯ ಕಾರಣದಿಂದ ಬಂದ್ ಮಾಡಲಾಗಿರುತ್ತದೆ. ಇದರ ಬಗ್ಗೆ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಚರ್ಚೆ ನಡೆಸಿ ಮುಂಬರುವ ದಿನಗಳಲ್ಲಿ ರವಿವಾರವೂ ಸಹ ಈ ಸ್ಥಳದಲ್ಲಿ ಕಟ್ಟುನಿಟ್ಟಿನ ಕ್ರಮದೊಂದಿಗೆ ಈಜಾಡಲು ಅವಕಾಶ ನೀಡುವ ಕುರಿತು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಮೊದಲಿಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅದೆಲ್ಲ ಮಾಡ್ತಾ ಇದ್ರು, ಅದೆಲ್ಲ ಬಂದ್ ಮಾಡಿದ್ದೇವೆ. ಯಾಕಂದ್ರೆ ಅವರು ಬಂದ್ಕೊಂಡು ಇಲ್ಲಿ ಏನೇನೋ ಅನೈತಿಕ ಇದೆಲ್ಲ ಆಗ್ತದೆ ಅಂತ ಸುದ್ದಿ ಬಂತು, ಅವರಿಗೆಲ್ಲ ಬಂದ್ ಮಾಡಿದ್ದೇವೆ. ಈಗ ಹೊರಗಿನ ಪ್ರವಾಸಿಗರು ಬರ್ತಾರೆ, ಹಣ ಪಾಸಿಗೆ 10 ರೂಪಾಯಿ ಕೊಟ್ಕೊಂಡು ಸ್ವಿಮ್ಮಿಂಗ್ ಈಜಾಡ್ಕೊಂಡೆಲ್ಲ ಹೋಗ್ತಿದ್ರು. ಅದಕ್ಕೆ ಕೆಲವು ಇಲ್ಲಿ ಲೋಕಲ್ ಮಂದಿ ಎಲ್ಲ ಇದು ಬಂತು, ಅವರೆಲ್ಲ ಏನೇನೋ ಅವರಿಗೆ ಮಡ್ರಾಸಾಯಿ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ ಅಂತ ಅವರಿಗೆಲ್ಲ ಈಗ ಅವರಿಗೂ ನಿರ್ಬಂಧ ಮಾಡಿದ್ದೇವೆ, ಗೊತ್ತಾಯ್ತಾ. ಹಾಗಾಗಿ ಇಲ್ಲಿ ಜನರದ್ದು ಹಿತದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ವಿಚಾರ ಮಾಡಿ ಇದು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ ವಾರಕ್ಕೆ ಒಂದು ದಿವಸ ನಮಗೆ ಇದಕ್ಕೆ ಮೇಂಟೆನೆನ್ಸ್ ಮಾಡಲಿಕ್ಕೆಲ್ಲ ಬೇಕಾಗ್ತದೆ. ಅದಕ್ಕೆ ಪ್ರತಿ ವಾರ ಇದಕ್ಕೆ ಬ್ಲೀಚಿಂಗು ಅದು ಇದು ಇಷ್ಟೆಲ್ಲ ಜನ ಸ್ನಾನ ಮಾಡ್ತಾರೆ, ಇದು ಮಾಡ್ತಾರೆ ಅಂದಮೇಲೆ ಸ್ವಲ್ಪ ನೀರಿನ ಕ್ವಾಲಿಟಿ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಹಾಗಾಗಿ ಬ್ಲೀಚಿಂಗ್ ಹಾಕಲಿಕ್ಕೆ, ಕ್ಲೀನಿಂಗ್ ಮಾಡಲಿಕ್ಕೆ ಅದ್ರ ಸಲುವಾಗಿ ಸಂಡೇ ಬಂದ್ ಮಾಡಿಟ್ಟಿದ್ದೇವೆ. ಈಗ ನೆಕ್ಸ್ಟ್ ಸಂಡೇಯಿಂದ ನಾವು ಅದಕ್ಕೆ ಬೇರೆ ಥರ ಆಲೋಚನೆ ಮಾಡಿ ಹೇಗೆ ಮಾಡಬೇಕಂತ ಮಾತಾಡಿದ್ದೇವೆ. ಇದು ವಿಷ್ಣು ತೀರ್ಥ, ಇದು ನಮ್ಮ ಕುಮಟಾ ವೆಂಕಟರಮಣ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ನಾವೆಲ್ಲ ಈಗ 50 ವರ್ಷದಿಂದ ಇಲ್ಲಿ ನಾವು ಬಂದು ಈಜಾಡ್ತೇವೆ ಇದ್ದೇವೆ. ಇಲ್ಲಿ ಜನ ಎಲ್ಲ ಬರ್ತಾರೆ. ಈಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ. ಪ್ರತಿ ಆದಿತ್ಯವಾರ ಜನ ಜಾಸ್ತಿ ಆದ ಕಾರಣ ಈಗ ದೇವಸ್ಥಾನ ಕಮಿಟಿಯವರು ಆದಿತ್ಯವಾರ ನಾವು ಈಗ ಬಂದ್ ಮಾಡಿಟ್ಟಿದ್ದೇವೆ. ಈಗ ಅದಕ್ಕೆ ಬೇರೆ ಥರ ನಾವು ಈಗ ಹೇಗೆ ಅಂತ ಬೇರೆ ಥರ ವಿಚಾರ ಮಾಡ್ತಾ ಇದ್ದೇವೆ. ಸಂಡೇ ಚಾಲು ಮಾಡಿಕೊಂಡು ಸೀಸನ್ ಪಾಸ್ನವರಿಗೆ, ಮಂತ್ಲಿ ಪಾಸ್ನವರಿಗೆ ಒಂದು ಟೈಮಿಂಗ್ ಇಟ್ಕೊಂಡು ಪ್ರಾರಂಭ ಮಾಡಿ
ಮತ್ತು 10 ರೂಪಾಯಿ ಪಾಸ್ನವರು ಇದ್ದವ್ರಿಗೆ ಸಂಡೇ ಆ ರೇಟ್ ಇಲ್ಲ, ಸ್ಪೆಷಲ್ ರೇಟ್ ಕೊಟ್ಟು ಅವ್ರು ಬರಬೇಕು. ಆ ಥರ ವಿಚಾರ ನಾವೀಗ ಒಂಥರ ಮಾತಾಡಿದ್ದೇವೆ ನಾವು ಕಮಿಟಿಯವರೆಲ್ಲ. ಮತ್ತು ಆ ಥರ ನಾವು ಇದು ಮಾಡಬೇಕು, ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ಇದು ಮಾಡ್ಕೊಂಡು ವಿಚಾರ ಮಾಡಿದ್ದೇವೆ. ಈಜು ತರಬೇತುದಾರರಾದ ಜಿಸಿ ಪಟ್ಕಾರ್ ಮಾತನಾಡಿ, ಈ ವಿಷ್ಣು ತೀರ್ಥ ನೈಸರ್ಗಿಕ ಈಜುಕೊಳದಂತಿದೆ. ಇಲ್ಲಿ ಸುಮಾರು ನಾನು 30 ವರ್ಷಗಳಿಂದ ಇಲ್ಲಿಗೆ ಬರುವ ಮಕ್ಕಳಿಗೆ ಈಜು ತರಬೇತಿಯನ್ನ ನೀಡುತ್ತಿದ್ದೇನೆ. ನಮ್ಮಲ್ಲಿ ತರಬೇತಿ ಪಡೆದ ಅನೇಕ ಮಕ್ಕಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದಿರುತ್ತಾರೆ. ಇಲ್ಲಿಯೂ ಸಹ ಅನೇಕ ಈಜು ಸ್ಪರ್ಧೆಗಳು ನಡೆಯುತ್ತದೆ. ವರ್ಷದಲ್ಲಿ 4 ರಿಂದ 5 ಬಾರಿ ಹಲವಾರು ಸಂಸ್ಥೆಗಳಿಂದ ಈಜು ಸ್ಪರ್ಧೆಗಳು ನಡೆಯುತ್ತದೆ. ಇಲ್ಲಿ 5 ವರ್ಷದ ಮಕ್ಕಳಿಂದ 70 ವರ್ಷದ ವೃದ್ಧರೂ ಸಹ ಬಂದು ಈಜಾಡುತ್ತಾರೆ. ಇಲ್ಲಿ ಬಂದು ಈಜಾಡುವುದರಿಂದ ದೇಹಕ್ಕೆ ವ್ಯಾಯಾಮ ದೊರಕುತ್ತದೆ ಎಂದರು. ಒಂದು 30-35 ವರ್ಷದಿಂದ ನಾನು ಎಲ್ಲ ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡೋದು ಮೊದಲು. ಆಮೇಲೆ ಅವರಿಗೆ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು, ಸ್ಟೇಟ್ ಲೆವೆಲೆಲ್ಲ ಹೋದವರಲ್ಲಿ ಇದ್ದಾರಲ್ಲ, ಅವರಿಗೆಲ್ಲ ಕೋಚ್ ಕೊಡ್ತಾಯಿದ್ದೀನಿ. ವರ್ಷ 3-4 ಕಾಂಪಿಟೇಷನ್ ಆಗ್ತದೆ. ಲಯನ್ಸ್ನವ್ರದ್ದೊಂದು, ರೋಟ್ರಿ ಅವ್ರದ್ದೊಂದು ಆಗ್ತದೆ. ಆಮೇಲೆ ಕಾಂಪಿಟೇಷನ್ ಆಗಿದ್ರ ನಂತರ ಸ್ಕೂಲ್ ಲೆವೆಲಲ್ಲಿ ನಡೀತಿತ್ತು ಮೊದಲು. ಈಗ ಸ್ಕೂಲ್ ಲೆವೆಲ್ ನಡೀತಾ ಇಲ್ಲ. ಇಲ್ಲಿ ಇದಾದವಾಗ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಡಳಿತ ನಡೀತಾ ಇಲ್ಲ. ಡೈರೆಕ್ಟ್ ಡಿಸ್ಟಿಕ್ ಸ್ಟೇಟ್ ಲೆವೆಲ್ ಹೋಗ್ತಾರೆ ಈಗ. ಅಂಥ ಒಳ್ಳೆ ಸ್ವಿಮ್ಮರ್ ಇದ್ದಾರೆ, ಅಂಥವ್ರಿಗೆಲ್ಲ ಹೋಗ್ತಾರೆ. ಸುಮಾರು ಯೂನಿವರ್ಸಿಟಿ ಲೆವೆಲ್ ಆಗಿದ್ದಾರೆ, ಒಂದು 5-6 ಮಂದಿ ಯೂನಿವರ್ಸಿಟಿ ಆಗಿದ್ದಾರೆ. ಎಲ್ಲ ನಾನು ಕೋಚ್ ಕೊಟ್ಟಿದ್ದೆ ಅವರಿಗೆಲ್ಲ. ಎಲ್ಲ ಮತ್ತು ಎಲ್ಲ ಹುಡುಗರೆಲ್ಲ ಈ ಹೊಸ ಹುಡುಗರಿಗೆಲ್ಲ ಕಲಿಸೋದು ಅದೆಲ್ಲ ಮಾಡ್ತಿರ್ತಾರೆ. ತಾಲೂಕಿನ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಸತೀಶ್ ಪ್ರಭು ಮಾತನಾಡಿ, ಈ ಸ್ಥಳದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು. ವಿಷ್ಣು ತೀರ್ಥ ಇದು ಕುಮಟಾದಲ್ಲಿ ಒಂದು ಯುನಿಕ್ ಅಂತ ಹೇಳಿ, ಯುನಿಕ್ ಸ್ವಿಮ್ಮಿಂಗ್ ಪೂಲ್ ಥರ ಇದು ದೇವಸ್ಥಾನ, ವೆಂಕಟರಮಣ ದೇವಸ್ಥಾನದ ಇದು ಏನು ವೆಂಕಟರಮಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಇದ್ದು ಅನಾದಿ ವರ್ಷದಿಂದ ಇದೆ. ಯಾವಾಗ ಇಲ್ಲಿಂದ ಒಯ್ದು ವಿಷ್ಣುಮೂರ್ತಿಯನ್ನು ಶಿರ್ಸಿದಲ್ಲಿ ಪ್ರತಿಷ್ಠಾಪನೆ ಮಾಡಿದ ದಾಖಲೆ ಇದೆ. ಅದನ್ನು 1850ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಏನು ಒಳ್ಳೆಯದು, ಯಾರಿಗೂ ಹೆದರಿಕೆ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಯಾರು ಕಲಿಯೋರಿಗೆ ಕೊಟ್ಟಿಲ್ಲ, ಎಕ್ಸ್ಪರ್ಟ್ ಆದವರು ಹೊಡಿಲಿಕ್ಕೆ ಅಡ್ಡಿಲ್ಲ. ಅಂಥದ್ದೊಂದು ಅಮೋಘ್ಯ ರತ್ನ ಥರ ಇದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಸ್ವಿಮ್ಮಿಂಗು ಒಳ್ಳೆಯದು. ನಾನು ಕಳೆದ 15-20 ವರ್ಷದಿಂದ ಮಾಡ್ತಾ ಇದ್ದೇನೆ. ಹಚ್ಚ ಹಸಿರಿನ ಸುಂದರ ತಾಣದ ನಡುವೆ ಈ ನೈಸರ್ಗಿಕ ಈಜುಕೊಳವಿದ್ದು ಪ್ರತಿದಿನ ಈಜಾಡಲು ಅನೇಕ ಜನರು ಬರುತ್ತಾರೆ. ಸುತ್ತಲೂ ಇರುವ ಹಚ್ಚ ಹಸಿರಿನ ಪ್ರಕೃತಿ ವಿಷ್ಣು ತೀರ್ಥದ ಸೌಂದರ್ಯವನ್ನ, ಸೊಗಸನ್ನ ಇನ್ನಷ್ಟು ಹೆಚ್ಚಿಸಿದೆ. ಕುಮಟಾದಿಂದ ಚಿತ್ರಕಿ ರಸ್ತೆಯ ಸನಿಹದಲ್ಲೇ ಈ ವಿಷ್ಣು ತೀರ್ಥವಿದ್ದು ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ತಾಗಿಕೊಂಡೇ ದೇವಸ್ಥಾನ ಇರುವುದರಿಂದ ಇಲ್ಲಿ ಸ್ವಚ್ಛತೆ ಕಾಪಾಡುವುದು ಬಹಳ ಮುಖ್ಯವಾಗಿದೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.